ಸಂಡೇ ಏನಾದರೂ ನಾನ್ ವೆಜ್ ತಿಂದು ಬೇಜಾರಾಗಿದ್ದರೆ ಮಂಡೇಗೆ ಈ ರೀತಿ ಹುಳಿಯಾಗಿರುವಂತಹ ಖಾರವಾಗಿರುವಂತಹ ಲೆಮನ್ ರಸಮ್ನ ಮಾಡಿ ನೋಡಿ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಹಾಗೆ ಬೇಗ ಕೂಡ ಮಾಡ್ಕೊಳ್ಬಹುದಾದಂತಹ ಲೆಮನ್ ರಸಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರಸಮ್ ಮಾಡೋದಕ್ಕೆ ಒಂದು ಬೌಲ್ಗೆ 4 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಬೇಳೆನ ನೆನೆಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಕುಕ್ ಆಗುತ್ತೆ, ಹಾಗೆ ಸಾಫ್ಟಾಗೂ ಕೂಡ ಬೇಳೆ ಬೆಂದಿರುತ್ತೆ. ಒಂದು ಕುಕ್ಕರ್ಗೆ ನೆನೆಸಿರೋಂತಹ ತೊಗರಿಬೇಳೆ, 2 ಗ್ಲಾಸಷ್ಟು ನೀರು, ಉಪ್ಪು, ಅರಿಶಿನ ಪುಡಿ ಹಾಗೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ 4ರಿಂದ 5 ವಿಷಲ್ ಬರೆಸ್ಕೊಳ್ಳೋಣ. ಈ ರಸಮ್ಗೆ ಒಂದು ರುಚಿಯಾಗಿರುವಂತಹ ರಸಮ್ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ರಸಮ್ ಪೌಡರ್ ಮಾಡೋದಕ್ಕೆ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸಿ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ರಸಮ್ಗಳಿಗೆ ಯಾರು ಉದ್ದಿನಬೇಳೆ ಬಳಸೋದಿಲ್ಲ, ತಿಳಿ ಸಾಂಬಾರಿಗೆ ಅಥವಾ ಸಾಂಬಾರಿಗೆ ಬಳಸ್ತಾರೆ. ಈ ಲೆಮನ್ ರಸಮ್ಗೆ ಉದ್ದಿನಬೇಳೆ ಬಳಸೋದ್ರಿಂದ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ 8ರಿಂದ 10 ಎಸಳು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ಈ ಉದ್ದಿನಬೇಳೆ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೆ, ಅಂದರೆ ಈ ಬಿಸ್ಕೆಟ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಸೇರಿಸಿದ್ದೀನಿ. ಒಣ ಕೊಬ್ಬರಿನ ಸೇರಿಸಿ ಇದನ್ನು ಇದೇ ಬಿಸಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೌಡರ್ ಮಾಡಿಟ್ಕೋಬೇಕು. ಇದಕ್ಕೆ ನೀರಾಗಲಿ ಅಥವಾ ಎಣ್ಣೆ ಆಗಲಿ ಸೇರಿಸಬಾರ್ದು. ಈ ರೀತಿ ಡ್ರೈ ಆಗೇ ನೈಸ್ ಪೌಡರ್ ಮಾಡಿಟ್ಕೊಳ್ಬೇಕು. ರಸಮ್ ಪೌಡರ್ ಕೂಡ ರೆಡಿಯಾಗಿದೆ. ಇವಾಗ ಕ್ವಿಕ್ಕಾಗಿ ಲೆಮನ್ ರಸಮ್ನ ಯಾವ ರೀತಿ ಮಾಡೋದಂತ ನೋಡೋಣ. ಈ ರಸಮ್ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆ ಬಿಸಿಯಾದ ನಂತರ ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಗೆ ಎಣ್ಣೆನ ಸೇರಿಸಿದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ಕೂಡ ಹಾಕ್ಕೊಳ್ಬಹುದು. ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಜೀರಿಗೆನ ಸೇರಿಸಿದ್ದೀನಿ. 2 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಫ್ಲೇವರ್ಗೆ ಹಾಗೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ 1 ಇಂಚಷ್ಟು ಶುಂಠಿನ ಸೇರಿಸಿ ಇದನ್ನು ಸ್ವಲ್ಪ ಘಾಟ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊನ ಸೇರಿಸಿದ್ದೀನಿ. ಟೊಮೊಟೊ ಸಾಫ್ಟಾಗಿ ಬೇಗ ಕುಕ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು. ಈ ಟೊಮೊಟೊದಲ್ಲಿರುವಂತಹ ನೀರಿನಾಂಶ ಎಲ್ಲ ಹೋಗಿ ಎಣ್ಣೆ ಬಿಡಬೇಕು, ಅಂದರೆ ಸಾಫ್ಟಾಗಿ ಕುಕ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈ ಟೊಮೊಟೊದಲ್ಲಿರುವಂತಹ ನೀರಿನಾಂಶ ಎಲ್ಲ ಹೋಗಿ ಇವಾಗ ಎಣ್ಣೆ ಬಿಟ್ಟಿದೆ, ಈ ರೀತಿಯಾಗಿದೆ. ಇವಾಗ ಇದಕ್ಕೆ ರಸಮ್ ಪೌಡರ್ನ ನಾವು ಮುಂಚೆನೇ ರೆಡಿ ಮಾಡ್ಕೊಂಡಿರುವಂತಹ ಡ್ರೈ ರೋಸ್ಟ್ ಮಾಡಿರುವಂತಹ ರಸಮ್ ಪೌಡರ್ನ 4 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಈ ರಸಮ್ ಪೌಡರ್ನ ಈ ಟೊಮೊಟೊ ಜೊತೆಗೇ, ಅಂದರೆ ಈ ಮಸಾಲೆ ಜೊತೆಗೇ ಫಸ್ಟು ನೀರು ಹಾಕ್ತೇನೆ ಅಥವಾ ಯಾವುದೇ ರೀತಿ ಬೇಳೆ ಕಟ್ಟನ್ನು ಹಾಕ್ತೇನೆ ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಆ ತುಪ್ಪದ ಘಮ ಈ ಪೌಡರ್ಗೂ ಕೂಡ ಹೊಂದ್ಕೊಳ್ಬೇಕು. ನಾವು ಇದನ್ನು ಡ್ರೈ ರೋಸ್ಟ್ ಮಾಡುವಾಗ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸಿರೋದಿಲ್ಲ. ಈ ಮಸಾಲೆ ಜೊತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಬೇಳೆ ಕಟ್ಟನ್ನು ಸೇರಿಸಿದ್ದೀನಿ. ಮುಂಚೆನೇ ಬೇಯಿಸ್ಕೊಂಡಿರುವಂತಹ ಬೇಳೆ ಕಟ್ಟನ್ನು ಸೇರಿಸಿ ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ, ಅಥವಾ ಗಟ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಇದನ್ನು ಹೊಂದಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಳೆನ ಒಂದು ವೇಳೆ ನಿಮಗೆ ಬೆಂದಿಲ್ಲ ಅಂತ ಅನಿಸಿದ್ರೆ ಅಥವಾ ಸ್ವಲ್ಪ ಬೇಳೆ ರೀತಿ ಇದೆ ಅಂತ ಅನಿಸಿದ್ರೆ ಒಂದು ಸಲ ಮಿಕ್ಸಿಗೆ ಹಾಕಿ 2-3 ರೌಂಡ್ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಬಹುದು. ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಳೆ ಬೆಂದಿರೋದಕ್ಕೆ ಹಾಗೆಯೇ ಟೊಮೊಟೊಗೂ ಕೂಡ ಉಪ್ಪನ್ನು ಕೂಡ ನಾವು ಸೇರಿಸಿರ್ತೀವಿ, ಅದಕ್ಕೋಸ್ಕರ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೊರೆ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮೀಡಿಯಮ್ ಸೈಜ್ ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ನಿಂಬೆಹಣ್ಣಲ್ಲಿರುವಂತಹ ಹುಳಿನ ಇದಕ್ಕೆ ಸೇರಿಸಿದ್ದೀನಿ. ನಿಂಬೆಹಣ್ಣನ್ನು ಸೇರಿಸುವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸೇರಿಸಬೇಕು, ಇಲ್ಲಾಂದರೆ ಕಹಿ ಅನಿಸ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಹುಳಿಯಾಗಿ ಖಾರವಾಗಿರುವಂತಹ ಅನ್ನದ ಜೊತೆ ಈ ಲೆಮನ್ ರೈಸ್ ರೆಡಿಯಾಗಿರುತ್ತೆ. ಇದಕ್ಕೆ ಹುಣಸೆ ಹಣ್ಣಾಗಲಿ ಹಿಂಗಾಗಲಿ ಬಳಸೋದಿಲ್ಲ, ಕೇವಲ ನಿಂಬೆಹಣ್ಣಲ್ಲಿ ಮಾತ್ರ ಮಾಡಿರೋದ್ರಿಂದ ರುಚಿನೂ ಕೂಡ ವಿಭಿನ್ನವಾಗಿರುತ್ತೆ ಅಂತಲೇ ಹೇಳಬಹುದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್
ನೆಕ್ಸ್ಟ್ ವೀಡಿಯೋಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.